ಕೆಲವು ಮಂದಿ ಒಮ್ಮದ ಮಕ್ಳು ದೊಡ್ಡವ್ರು ಹಾಕಾರ, ಒಮ್ಮದ ಮಕ್ಳು ತಳಗಿಳಿತಾರ. ಸಿಂಪತಿಯಿಂದ ಬಂದಿರತಕ್ಕಂಥ ದೊಡ್ಡ ಸ್ಥಾನ ಬಹಳ ದಿವಸ ಉಳಿಯಂಗಿಲ್ಲ. ಶ್ರಮದಿಂದ ಬಂದಿರತಕ್ಕಂಥ ದೊಡ್ಡ ಸ್ಥಾನ ಏನೈತಲ್ಲ ಅದು ಬಹಳ ದಿವಸ ನಮ್ಮಲ್ಲಿ ಬಾಳತ್ತದ. ಬಹಳ ಮಂದಿ ನಿಮ್ಗೆ ಉದಾಹರಣೆಗೆ ಹೇಳುದು ಅಂತಂದ್ರ ನೋಡ್ರಿ, ಕೆಲವು ಮಂದಿ ಯಾವ್ದೋ ಗಾಳಿ ಹೊಡೆತಕ್ಕ ಮ್ಯಾಗ ಎದಿರ್ತಾರ. ಯಾವ ಗಾಳಿ ಹೊಡೆತಕ್ಕ? ದೊಡ್ಡ ಬಿರುಗಾಳಿ ಬಿಟ್ಟಾಗ ಒಂದು ಪ್ಲಾಸ್ಟಿಕ್ನ ಹಾಳಿ ಆ ಬಿರುಗಾಳಿ ಹೊಡೆತಕ್ಕ ಮ್ಯಾಗ ಎದ್ದದ. ಒಂದು ಪ್ಲಾಸ್ಟಿಕ್ನ ಹಾಳಿ ಬಿರುಗಾಳಿ ಹೊಡೆತಕ್ಕ ಮ್ಯಾಗ ಎದ್ದದ. ಎಷ್ಟು ಮ್ಯಾಗ ಹೋಗಿತ್ತು ಅಂತಂದ್ರ ಆ ಹದ್ದು ಇರ್ತದಲ್ಲ, ಹದ್ದಿನಕ್ಕಿಂತನೂ ಮ್ಯಾಗ ಹಾರಿ ಹೋಗಿತ್ತದು. ಅದ್ರ ಬುಡಕ್ಕೆ ಹದ್ದು ಹರಡಕತ್ತಿತ್ತು. ಆ ಪ್ಲಾಸ್ಟಿಕ್ ಹಾಳಿ ಬಿರುಗಾಳಿ ಹೊಡೆತಕ್ಕ ಮ್ಯಾಗ ಎದ್ದೈತಿ, ಹದ್ದಿಗೆ ಅಂತಿತ್ತಂತ. ನೋಡಲ್ಲ ನಾ ಎಷ್ಟು ಮ್ಯಾಗ ಬಂದೀನಿ ಅಂತಿತ್ತಂತದ. ನಾ ಎಷ್ಟು ಮ್ಯಾಗ ಬಂದಿ ನೋಡಂತ ಅಂದ ಕೂಡಲೇನ ಆ ಹದ್ದು ಅಂತದಕ್ಕ ಬಾ ಕೆಳಗ್ ಹೋಗೋಣ ಅಂತ. ಬರಂಗಿಲ್ಲ, ನಾನು ಇನ್ನು ಮ್ಯಾಗ ಹೋಗ್ತೀನಿ ಅಂತ ಹೇಳ್ತಿತ್ತದು. ನೋಡಪ್ಪ, ನಾ ಕರಿ ಅಷ್ಟು ಕರಿಯಾಕತ್ತೀನಿ, ಬರ್ಲಿಲ್ಲ ಅಂದ್ರೆ ನೀನು ಬಿಟ್ಟಿದ್ದ ಅಂತ ತಿಳ್ಕೊಂಡು ಹದ್ದು ಕೆಳಗ್ ಬಂತು. ಇದು ಗಾಳಿ ಹೊಡೆತಕ್ಕೆ ಏನ್ ಮ್ಯಾಗ ಎದ್ದಿತ್ತಲ್ಲ, ನಾನ್ ಎಷ್ಟು ಮ್ಯಾಗ ಬಂದಿನಿ ಅಂತ ತಿಳ್ಕೊಂಡು ಬಾಳ ಒಳಗೆ ಇದನ್ನು ತುಂಬಿಕೊಂಡು ಹಾರಾಡಕತ್ತಿತ್ತು. ಗಾಳಿ ಕಟ್ಟಾತು, ಹೋಗಿ ಒಂದ್ ಕಡೆ ಬಿತ್ತು. ಎಲ್ಲಿ ಬಿತ್ರಿ? ಹೋಗಿ ಕಂಟ್ಯಾಗ ಬಿತ್ತಿದ್ದು. ಆ ಕಂಟ್ಯಾಗ ಬಿದ್ದಾಗ ಹದ್ದು ಅದ್ರ ಮಕ್ಕಳಿಗೆ ಹೋಗಿ ನಿಂದಿರ್ತದ. ಎಷ್ಟು ಮ್ಯಾಗ ಹಾರಾಡಿದ್ದಲ್ಲೋ ಮರ, ಕೆಳಗ್ ಬಾ ಅಂದ್ರೆ ಅಗದಿ ಇನ್ನೂ ಹೊಕ್ಕಿನಂತಿದ್ದಿ, ಇಲ್ಲಿ ಯಾಕೆ ಬಂದಿ ಅಂದಾಗ, ಇಲ್ಲಪ್ಪ ನೀನು ನಿನ್ನ ಸಾಮರ್ಥ್ಯದಿಂದ ಮ್ಯಾಗ ಹಾರಿದಿ, ನಾನು ಗಾಳಿ ಹೊಡೆತಕ್ಕೆ ಮ್ಯಾಗ ಹಾರದವ. ಸಾಮರ್ಥ್ಯದಿಂದ ಹಾರದವ್ರು ದೊಡ್ಡವರಾಗಿ ಉಳಿತಾರೆ ಹೊರತಾಗಿ ಯಾವ್ದಾರ ಗಾಳಿ ಹೊಡೆತಕ್ಕೆ ಮ್ಯಾಗ ಎದ್ದವ್ರು ಯಾವತ್ತು ಬಹಳ ದಿವಸ ಅವ್ರ ಮ್ಯಾಗ ಉಳಿಯಕ್ ಸಾಧ್ಯ ಇಲ್ಲ. ಒಂದ್ ದಿವಸ ಹಿಂಗ್ ಬೀಳತ್ತಾರ ಅಂತ ಅದು ಹೇಳುತ್ತದೆ.